ಇದೇನಮ್ಮ ನೀನ್ ಪರೀಕ್ಷೆ? ನಾನಿನ್ನು ಪುಟ್ಟ ಹುಡುಗಿ ಅಲ್ವಾ? ನನ್ನ ಮೇಲೆ ಒಂಚೂರಾರು ಕರುಣೆ ತೋರಿಸ್ಬಾರ್ದ ತಾಯಿ? ವೀಣಾನ ಸೌಗಂಧಿನ ಕರ್ಕೊಂಡ್ಬಂದಿರೋ ವಿಷಯ ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ. ಹೊತ್ತು ಮಳಗೋಷ್ಟೊತ್ತಿಗೆ ಅವ್ರನ್ನ ಅವ್ರವ್ರ ಮನೆಗೆ ಸೇರಿಸ್ಬೇಕು. ದಯವಿಟ್ಟು ನೀನೇ ಅದರ ಒಂದು ದಾರಿ ತೋರಿಸು ತಾಯಿ. ಆ ತಾತ ಹೇಳ್ತಾ ಇದ್ದಾರೆ 21 ಕೊಳದ ನೀರು ತಂದು ನೀನೀಗ ಅಭಿಷೇಕ ಮಾಡ್ಬೇಕಂತೆ. ನನಗಷ್ಟು ಸಮಯನೂ ಇಲ್ಲ, ನನ್ನ ಕೈಯಲ್ಲಿ ಅದು ಆಗೋದು ಇಲ್ಲ. ನನಗೆ ಗೊತ್ತು ತಾಯಿ, ನಾನು ತಪ್ಪು ಮಾಡಿದ್ದೀನಿ ಅಂತ. ನಾನವತ್ತು ನಿನ್ನ ಮನೆಯಿಂದ ಆಚೆ ಹಾಕಬಾರ್ದಾಗಿತ್ತು. ನಾನು ಮಾಡಿದ ತಪ್ಪಿಗೆ ನನ್ನ ಗೆಳತಿಯರಿಗೆ ಶಿಕ್ಷೆ ಕೊಡಬೇಡ. ಇದೊಂದೇ ಒಂದ್ಸತಿ ನನಗೆ ಅವಕಾಶ ಕೊಡು. ನಾನು ಇನ್ಯಾವತ್ತೂ ಹೀಗೆ ಮಾಡಲ್ಲ. ಸೌಗಂಧಿ ಇನ್ನು ಮುಂದೆ ತಪ್ಪು ಮಾಡದೇ ಇರೋಂಗೆ ನಾನು ನೋಡ್ಕೊತೀನಿ. ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿಸು. ಮಗು, ನೀನು ಏನೇ ಪ್ರಯತ್ನ ಪಟ್ಟರು 21 ಕೊಳದ ನೀರು ತಂದು ಆ ತಾಯಿಗೆ ಅಭಿಷೇಕ ಮಾಡಿದ್ರೆ ನಿನ್ನ ಪ್ರಯತ್ನಕ್ಕೆ ಫಲ ಸಿಕ್ಕೋದು. ಇಲ್ಲ ತಾತ, 21 ಕೊಳದ ನೀರು ನನ್ನ ಕೈಯಲ್ಲಿ ತರಕ್ಕಾಗಲ್ಲ. ಅದು ನಂಗೆ ಸಾಧ್ಯನೂ ಇಲ್ಲ. ತಾತ, ನನ್ಗೊಂದು ಉಪಾಯ ಹೊಳಿತು. ಏನದು? ಗಂಗೆ ಬರೋದಕ್ಕೆ ಭಗೀರಥ ಒಂಟಿ ಕಾಲಲ್ಲಿ ನಿಂತು ತಪಸ್ ಮಾಡ್ದ. ಹಾಗೆ ನಾನು ಒಂಟಿ ಕಾಲಲ್ಲಿ ನಿಂತು ತಪಸ್ ಮಾಡ್ತೀನಿ. ಆಗ ಆ ಗಂಗೆ ಬರ್ತಾಳೆ. ನನ್ನಿಂದ ಖಂಡಿತ ಆಗುತ್ತೆ ತಾತ, ನಾನು ಮಾಡೇ ಮಾಡ್ತೀನಿ. ಹೇಗಾರು ಮಾಡಿ ಸೌಗಂಧಿ ಮತ್ತೆ ವೀಣಾನ ಕಾಪಾಡಲೇಬೇಕು. ಕನಸೋವರೆಗೂ ನಾನು ತಪಸ್ ನಿಲ್ಸಲ್ಲ. ದೇವಿಕಾ, ಸೌಗಂಧಿ, ಸೌಗಂಧಿ, ವೀಣಾ. ನಾನು ಈ ಕಡೆ ಹೋಗ್ತೀನಿ, ನೀನು ಆ ಕಡೆ ನೋಡು. ಸೌಗಂಧಿ, ಸೌಗಂಧಿ, ವೀಣಾ, ಸೌಗಂಧಿ, ಸೌಗಂಧಿ, ವೀಣಾ,
ಸಿಕ್ಕದ್ಲ ಸೌಗಂಧಿ ಎಷ್ಟು ಹುಡುಕಿದ್ರು ನಮ್ಮ ಮಕ್ಕಳು ಸುಳಿವೇ ಇಲ್ಲ. ನಂಗೆ ಯಾಕೋ ಭಯ ಆಗ್ತಿದೆ ಕಣ್ರಿ, ನಮ್ಮ ಮಕ್ಳಿಗೆ ಏನಾದ್ರೂ ಅಪಾಯ ಆಗಿದ್ಯಾ ಅಂತ. ಏನ್ ಅಪಶಕ್ನ ನುಡಿತ್ಯ ದೇವಿಕಾ? ಆಗ್ಲೇ ನೀನೇ ತಾನೇ ಧೈರ್ಯ ಕೊಟ್ಟಿದ್ದು ಅಮ್ಮನವ್ರು ಕಾಪಾಡ್ತಾರೆ ಅಂತ. ಈಗ ಧೈರ್ಯ ಕೆಟ್ರೆ ಹೇಗೆ? ಸುಸ್ತಾಗಿದ್ರೆ ಸುಧಾರಿಸ್ಕೋ, ಆದ್ರೆ ನಮ್ಮ ಮಕ್ಕಳು ನಮಗ್ ಸಿಗೋ ತನಕ ಹುಡುಕ್ಲೇಬೇಕು, ಬೇರೆ ದಾರಿನೇ ಇಲ್ಲ. ಅಮ್ಮ ತಾಯಿ ತ್ರಿಪುರ ಸುಂದ್ರಿ, ನಮ್ಮನ್ನ ಎಂತ ಪರಿಸ್ಥಿತಿಗೆ ತಂದಿದ್ಯಮ್ಮ. ನಮ್ಮ ಮಕ್ಕಳನ್ನ ಹುಡ್ಕಕ್ಕೆ ನೀನೇ ನನಗೆ ದಾರಿ ತೋರಿಸ್ಬೇಕು. ನಡಿ ದೇವಿಕಾ, ಹುಡ್ಕೋಣ. ಸೌಗಂಧಿ, ಎಲ್ಲೇ ದೇವಿಕಾ? ಸೌಗಂಧಿ, ಮಗು, ಹದಿನೆಂಟು, 19, 20. 21 ಕೊಳದ ನೀರುಗಳನ್ನು ತಂದು ಅಮ್ಮನವರಿಗೆ ಅಭಿಷೇಕ ಮಾಡಿ ಪೂಜೆ ಸಲ್ಲಿಸಬೇಕು.
20 ಕೊಳದ ನೀರು ಬಂದಿದೆ ಅಂದರೆ ಇನ್ನು 1 ಕೊಳದ ನೀರು ಬರೋದು ಕಷ್ಟ ಅಲ್ಲ ಮಗು. 90 ಭಾಗ ನೀನು ಗೆದ್ದಿದ್ಯಾ. ನಿನ್ನ ಕೆಲಸ ನೀನು ಮುಂದುವರಿಸು, ಅದು ತಾನಾಗಿ ಬರುತ್ತೆ. ನಿಜವಾಗ್ಲೂ ಬರುತ್ತಾ ತಾತ? ಬಂದೇ ಬರುತ್ತೆ ಮಗು. ಈ ನೀರನ್ನು ತಗೊಂಡೋಗಿ ತಾಯಿಗೆ ಅಭಿಷೇಕ ಮಾಡು. ಸರಿ. ದೇವಿಕಾ, ಅಲ್ಲಿ ನೋಡು, ದೂರದಲ್ಲಿ ಪಾಳು ಬಿದ್ದಿರೋ ದೇವಸ್ಥಾನ ಕಾಣಿಸ್ತಿದೆ. ಅಲ್ಲಿ ದೇವಸ್ಥಾನ ಇದೆ ಅಂದ್ಮೇಲೆ ಅಲ್ಲಿ ಯಾರಾದ್ರೂ ಇದ್ದೇ ಇರ್ತಾರೆ. ನೋಡ್ರೆ ನಮ್ಗೆ ದಾರಿ ತೋರಿಸಿದ್ರು ಅನ್ಸತ್ತೆ. ಬಾ, ಅಲ್ಲಿ ಹೋಗಿ ವಿಚಾರಿಸೋಣ. ಏನಾದ್ರೂ ಸುಳ್ಳು ಸಿಕ್ಕಿದ್ರು ಸಿಗ್ಬೋದು. ಬಾ. शंकरि नमः शिवे नमः शिवे ॐ नमः शिवे शाम्भवी शंकरि नमः शिवे नमः शिवे ॐ नमः शिवे शाम्भवी शंकरि नमः ತಾತ, शिवे ಅಮ್ಮನವ್ರಿಗೆ 20 ಬಿಂಗೆ ನೀರು ಹಾಕ್ತೆ. ಈಗ ಅಮ್ಮನವ್ರಿಗೆ ಅರಿಶಿನ ಕುಂಕುಮ ಹಚ್ಚಿ ಮಂಗಳಾರತಿ ಮಾಡು. ಸರಿ ತಾತ. सुमनसवन्दित सुन्दरि माधवि चन्द्र सहोदरि हेममये मुनिगणवन्दित मोक्षप्रदायिनि मञ्जुलभाषिणि वेदनुते पङ्कजवासिनि देवसुपूजित सद्गुणवर्षिणि नाशिनि कामिनि वैदिकरूपिणि वेदमये क्षीरसमुद्भव मङ्गलरूपिणि मन्त्रनिवासिनि मन्त्रनुते मङ्गलदायिनि अम्बुजवासिनि देवगणाश्रितपादयुते जय जय हे मधुसूदन कामिनि धान्यलक्ष्मि सदा पालय माम् ದೇವರು ಒಳ್ಳೇದು ಮಾಡಲಿ. ಆ ಮಕ್ಕಳಿಬ್ಬರಿಗೂ ಮಂಗಳಾರತಿ ಕೊಡು. ಸರಿ ತಾತ.
ಬಂದ ಬಂದ ಪರಶಿವ ಬಂದ 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 ಕೈಲಾಸದಿಂದ ತಂದ ಭಕ್ತರಿಗೆ ಆನಂದ. ಅಯ್ಯೋ, ಮಕ್ಕಳು ಜ್ಞಾನ ತಪ್ಪಿಟ್ಟಿದ್ದಾರೆ. ಇನ್ನ? ರೋಹಿಣಿ ಅವರೇ, ಇಲ್ಲಿದ್ದಾರೆ ಮಕ್ಕಳು. ಸೌಗಂಧಿ, ಇದೆ. ಪುಟ್ಟ, ವೀಣಾ, ಚಿತ್ರಕ್ಕೆಲ್ಲಿ ನೋಡಿದಾಗ ಯಾವುದೋ ಕಾಡಲ್ಲಿ ಇದ್ದಂಗಿದ್ರು, ಆದ್ರೆ ಇಲ್ಲಿ ಈ ಪಾಳ್ ದೇವಸ್ಥಾನದಲ್ಲಿ ಬಿದ್ದಿದ್ದಾರೆ. ಇದೆಲ್ಲ ಹೇಗ್ ಸಾಧ್ಯ? ಸೌಗಂಧಿ, ಓಹೋ, ಇದೆಲ್ಲ ನಿಂದ ಕೈವಾಡ? ಅದೇ ಅನ್ಕೊಂಡೆ ಇದರಿಂದ ಯಾರೋ ಇದ್ದಾರೆ ಅಂತ. ಮೋಸ್ಕಾತಿ, ನನ್ನ ಮಗಳು ನಿಂಗೆ ಮೋಸ ಮಾಡಿದ್ಲು ಅಂತ ಅವಳನ್ನ ಇಲ್ಲಿ ಕರ್ಕೊಂಬಂದು ಬಲಿ ಕೊಡಕ್ ನೋಡ್ತಿದ್ಯಾ? ಏನೇ ನಿನ್ನ ಉದ್ದೇಶ? ಅಯ್ಯಯ್ಯೋ, ಇಲ್ಲ, ನನಗಾತ ಯಾವ ಉದ್ದೇಶನೂ ಇಲ್ಲ. ನಾನು ಸೌಗಂಧಿ ಹುಚ್ಚನ ಗುಣಪಡಿಸಕ್ಕೆ ಅಂತ ಕರ್ಕೊಂಡ್ ಬಂದಿದ್ದೀನಿ. ನಾವು ದೇವಸ್ಥಾನಕ್ಕೆ ಬರೋ ದಾರಿಲಿ ಇವರಿಬ್ರು ಪ್ರೆಗ್ನೆಂಟ್ ಆಗಿ ಬಿದ್ದೋದ್ರು. ಎಲ್ಲ ಸರಿ ಹೋಗುತ್ತೆ. ಇನ್ನು ಸ್ವಲ್ಪ ಹೊತ್ತಿಗೆ ಇಬ್ರು ಎದ್ದು ಬಿಡ್ತಾರೆ. ನನ್ನ ತಪ್ಪಾಗಿ ತಿಳ್ಕೊಬೇಡಿ, ನಂಬಿ ದಯವಿಟ್ಟು. ಮುಚ್ಚು ಬಾಯಿ. ಚಿಕ್ಕ ಮಕ್ಳು ತರಾನೇ ಇರಬೇಕು. ಚಿಕ್ಕ ಮಕ್ಳು ಮಾಡೋಂಥ ಕೆಲಸನ ಇದು? ಇಂಥದನ್ನೆಲ್ಲ ಮಾಡೋ ಮುಂಚೆ ನನ್ನನ್ನು ಒಂದು ಮಾತು ಕೇಳ್ಬೇಕಲ್ವಾ? ಇಂಥದನ್ನೆಲ್ಲ ಕೇಳ್ದೆ ಮಾಡೋವಷ್ಟು ಧೈರ್ಯ ಬಂದಿದ್ಯಾ ನಿನಗೆ? ದೇವ್ರ ಮಗಳು ಅಂತ ಅಹಂಕಾರ ಜಾಸ್ತಿ ಆಗಿದೆ. ನನ್ನ ಮಗಳನ್ನ ಗುಣಪಡಿಸೋದಕ್ಕೆ ನಾನು ಎಂತೆಂಥ ಪ್ರಯೋಗ ಮಾಡಿದ್ದೀನಿ ಗೊತ್ತಾ ನಿನಗೆ? ಇದು ಯಾವ ರೀತಿನೂ ಗುಣ ಆಗದಿರೋ ಕಾಯಿಲೆ. ಅವತ್ತೇ ಹೇಳಿದೆ ನಿನ್ಗೆ, ನನ್ನ ಮಗಳು ವಿಚಾರದಲ್ಲಿ ತಲೆ ಹಾಕ್ಬೇಡ ಅಂತ. ನನ್ನ ಮಾತನ್ನು ಮೀರಿ ಈಗ ಎಂಥ ಸಮಸ್ಯೆನ ಸೃಷ್ಟಿ ಮಾಡಿದ್ಯಾ ನೋಡು. ಆಗ ಬರೀ ಹುಚ್ಚಿತ್ತು, ಆದ್ರೆ ಈಗ ನಾನೇ ಇಲ್ಲ. ಉಸಿರಾಟ ಬಿಟ್ರೆ ಬೇರೆ ಏನೂ ಇಲ್ಲ. ನನ್ನ ಮಗಳನ್ ಬಿಡು. ನಿನ್ನ ಆಪ್ತ ಗೆಳತಿ ತಾನೆ ಈ ವೀಣಾ. ಅವಳನ್ನೇನ್ ಮಾಡ್ದೆ? ಅವಳು ಯಾಕೆ ಈ ಥರ ಜ್ಞಾನ ತಪ್ಪಿದ್ದಾಳೆ? ಇಬ್ರು ಏನು ಮಾತಾಡ್ತಿಲ್ಲ, ಅಲ್ಲಾಡ್ತಾನೂ ಇಲ್ಲ. ಹೇಳು, ನನ್ನ ಮಕ್ಳನ್ನ ಏನ್ ಮಾಡ್ದೆ? ದಯವಿಟ್ಟು ನನಗೂ ಮಾತಾಡಕ್ಕೆ ಅವಕಾಶ ಕೊಟ್ರೆ ನೀವು ಕೇಳೋ ಪ್ರಶ್ನೆಗೆಲ್ಲ ನಾನು ಉತ್ತರ ಕೊಡ್ತೀನಿ. ಅದಕ್ಕೂ ಮುಂಚೆ ನಾನು ಹಿಡ್ದಿರೋ ಕೆಲಸನ ಪೂರ್ತಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ನನ್ನ ಮೇಲೆ ನಂಬಿಕೆ ಇಡಿ ದಯವಿಟ್ಟು. ಇಲ್ಲ,